ಎಂದಿಗಾದರೂ ನಿನ್ನ ಹೊಂದಿಕೊಂಡವರಲ್ಲೋ ಇಂದು ಕೈ ಬಿಟ್ಟರೆ ಮುಂದೆ ಕಾಯುವರಾರೋ ನಾಥನು ನೀ ಅನಾಥನು ನಾನಯ್ಯ ನಾಥನು ನೀ ಅನಾಥನು ನಾನಯ್ಯ ನಾಥನು ನೀ ಅನಾಥನು ನಾನಯ್ಯ. ನಮಸ್ಕಾರ ಎಲ್ಲರಿಗೂ, ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಸುಪ್ರೀಂ ಕೋರ್ಟ್ ನ್ಯಾಯಾಂಗ ವ್ಯವಸ್ಥೆಗೆ ಚಕ್ರವರ್ತಿ ಮಾಡ್ತಕ್ಕಂಥ ತುಂಬು ಹೃದಯದ ಧನ್ಯವಾದಗಳು, ಕೋಟಿ ನಮನಗಳು. ಆಮೇಲೆ ಎಷ್ಟೇ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿದ್ರು ಕೂಡ ನ್ಯಾಯಾಂಗ ವ್ಯವಸ್ಥೆ ಕಡಿಮೆನೆ. ಯಾಕಂದ್ರೆ ಮುಖ್ಯಮಂತ್ರಿಯವರು ಮಾತು ಕೇಳಿಲ್ಲ, ಗೃಹ ಮಂತ್ರಿಯವರು ಮಾತು ಕೇಳಿಲ್ಲ, ಅಲ್ಲಿರ್ತಕ್ಕಂಥ ಶಾಸಕ ಸಚಿವರು ಮಾತನ್ನ ಕೇಳಿಲ್ಲ, ದುಡ್ಡು ಇದ್ದವರು ಮಾತು ಕೇಳಿಲ್ಲ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಮಾತು ಕೇಳಿಲ್ಲ, ಪ್ರಧಾನಮಂತ್ರಿ ಕೂಡ ಮಾತನ್ನ ನಮ್ದು ಕೇಳಿಲ್ಲ. ನಮ್ದಂದ್ರೆ ಸೌಜನ್ಯ ಪರ ಹೋರಾಟಗಾರರು. ಸತ್ಯಕ್ಕೆ ಸಾವಿಲ್ಲ ಅನ್ನೋದಕ್ಕೆ ಸಾಕ್ಷಿ ಸುಪ್ರೀಂ ಕೋರ್ಟ್ನ ನಿನ್ನೆ ಆದೇಶ. ಯಾಕಂದ್ರೆ ಈ ಅತ್ಯಾಚಾರಿಗಳಿಗೆ ಉದಯ್ ಜೈನ್ ಅವಕ್ಕೆಲ್ಲ, ಆಮೇಲೆ ಧೀರಜ್ ಇವ್ರಿಗೆಲ್ಲರಿಗೂ ಏನಪ್ಪ ಅಂದ್ರೆ ಕುಂಡ್ಯಾಗ ಬಾಂಬ್ ಇಟ್ಟಂಗಾಗ್ಬಿಟ್ಟೈತ್ರಿ 100%. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ವಿಷಯಕ್ಕೆ ಬರ್ಬೇಕಂದ್ರೆ ಮಹೇಶ್ ಶೆಟ್ಟಿ, ತಿಮ್ಮರೋಟಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ ಜಯಂತ್ ಆಗಿರ್ಬೋದು, ಸಮೀರ್ ಎಂ ಡಿ ಆಗಿರ್ಬೋದು, ಕುಸುಮಾವತಿ ಆಗಿರ್ಬೋದು, ಮಹಿಳಾ ಮಣಿಗಳಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಯೂಟ್ಯೂಬರ್ಸ್ಗಳಾಗಿರ್ಬೋದು, ಮನ್ಯಾಗ ಕುತ್ಕೊಂಡ ಪರದೆ ಹಿಂದೆ ಸಪೋರ್ಟ್ ಮಾಡ್ತಕ್ಕಂಥ ಎಷ್ಟೋ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಕರ್ನಾಟಕದ ಕೋಟ್ಯಾರು ಕೋಟಿ ಎಲ್ಲ ನನ್ನ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥದ್ದು ಕಡಿಮೆ ನಮನಗಳು. ಎಷ್ಟೇ ನಮನ ಮಾಡಿದ್ರು ಕೂಡ ಕಡಿಮೆನೆ. ಸೊ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಆಗಿರ್ತಕ್ಕಂಥ ವಿಷಯ, ಮಟ್ಟಣ್ಣನವರ ನಮ್ಮ ಉತ್ತರ ಕರ್ನಾಟಕದ ಹುಲಿ ಅವ್ರ ಬಾಯಿಂದ ಆ ಮಾತುಗಳನ್ನ ಕೇಳಬೇಕಾದ್ರೆ ಮೈಯೆಲ್ಲ ರೋಮಾಂಚನ ಆಯ್ತ್ರಿ. ರೋಮಾಂಚನ ಆಯ್ತು. ರೋಮಾಂಚನ ಯಾಕಾಯ್ತಂದ್ರೆ ಅತ್ಯಾಚಾರಿಗಳಿಗೆ 100% ಗಜಮಾ ಇದು. ಇಷ್ಟು ದಿನ ಆಗಿದ್ದ ಗಜಮಾ ಬೇರೆ ರೀ, ನಿನ್ನೆ ಆಗಿರ್ತಕ್ಕಂಥ ಗಜಮಾ ಬೇರೆ. ಸೀದಾ ನೆತ್ತಿಗೆ ಹತ್ತೈತ್ರಿ. ಸೀದಾ ಎಲ್ಲಿಗೆ? ನೆತ್ತಿಗೆ ಹತ್ತೈತಿ ಗಜಮಾ. ಸುಪ್ರೀಂ ಕೋರ್ಟ್ ಸೌಜನ್ಯ ತನಿಖೆಯನ್ನು ಸರಿಯಾಗಿ ಮಾಡಿಲ್ಲ. CBIದವರಿಗೆ ಫುಲ್ ಕ್ಲಾಸ್ ರೀ. ಆ CBI ಏನು ತನಿಖೆ ಮಾಡಿತ್ತಲ್ಲ ಅವ್ರಿಗೆ ಫುಲ್ ಕ್ಲಾಸ್. ಯಾಕಂದ್ರೆ ಅವ್ರು ಯಾರು ಪರವಾಗಿ ಮಾಡಿದಾರೆ ಅನ್ನೋದನ್ನ ನಾನು ಹೇಳೋದು ಬೇಡ, ಈ ದರಿದ್ರ ಮೀಡಿಯಾದವರು ಹೇಳೋದು ಬೇಡ, ರಂಗಣ್ಣ ಆಮೇಲೆ ಹನುಮವ್ವ ಇವರು ಹೇಳೋದು ಬೇಡ, ಸುಪ್ರೀಂ ಕೋರ್ಟಿಗೆ ಗೊತ್ತದ ಆ CBIದವರು ಯಾರ ಪರವಾಗಿ ತನಿಖೆಯನ್ನು ಮಾಡಿದ್ರು. ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಸೌಜನ್ಯಗಳನ್ನ ಒಂದು ಸೈಡ್ಗೆ ಇಟ್ರೆ ಅವರು ಅತ್ಯಾಚಾರವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಎತ್ತಿ ಕಟ್ಟಿ ಅವರ ಪರವಾದ ತನಿಖೆಯನ್ನು CBI ಮಾಡಿದ ತಂದು ನಾ ಹೇಳ್ತಾ ಇಲ್ಲ, ಸ್ವತಃ ನ್ಯಾಯಾಂಗ ವ್ಯವಸ್ಥೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಈ ಥರ್ಡ್ ಕ್ಲಾಸ್ ಹೇಳಿ ತಿನ್ನೋ ಮತ್ತೆ ಈ ಕರ್ನಾಟಕ ಜನತೆಯ ಸಣ್ಣ ಮಕ್ಕಳದ, ದೊಡ್ಡ ಮಕ್ಕಳದ, ಮುದುಕರದ, ಮುದುಕಿಯರದ ಎಲ್ಲರದು ಉಚ್ಚಿ ಕುಡಿಯೋ ದರಿದ್ರ ನ್ಯೂಸ್ ಚಾನೆಲ್ಗಳ ಇವೆದಕ್ಕೆ ಬೇಕಾಗಿದ್ರೆ ಪ್ರಸಾರ ಮಾಡೋದು ಗರ್ಜ ಇಲ್ಲ. ಮೊದಲಿಂದನೂ ಗರ್ಜಿಲ್ಲ, ಈಗೂ ಗರ್ಜಿಲ್ಲ. ಈಗ ಅಜಿತ್ ಹನುಮಕ್ಕನವರ್ ಮತ್ತ ರಂಗಣ್ಣ ಈಗ ಇದನ್ನ ನೀವು ನಿಮ್ಮ ನ್ಯೂಸ್ ಚಾನಲ್ದಾಗ ಹೇಳ್ರಲ್ಲ ಚಂದಾಗಿ ಕುತ್ಕೊಂಡು. 14 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆಗೆ, ಸೌಜನ್ಯಗಳ ಮೇಲೆ ಮಾಡಿರ್ತಕ್ಕಂಥ ಅತ್ಯಾಚಾರಕ್ಕೆ ಮರುಜೀವ ಕೊಟ್ಟ ಸುಪ್ರೀಂ ಕೋರ್ಟ್ ತಂದ ಹೆಡ್ಲೈನ್ ಹಾಕಿ ದಿವಸಲ ಅದನ್ನ ಕಟ್ಟಿರಲ್ಲ 200 ಕೋಟಿ ರೂಪಾಯಿ ಹೆಂಗ್ ಸುಳ್ಳು ಸುದ್ದಿ ಕಟ್ಟಾಕತ್ತಿರಲ್ಲ, ಹಂಗೆ ಈ ಸತ್ಯವಾದ ಸುದ್ದಿಯನ್ನ ಪ್ರಸಾರ ಮಾಡಿರಲ್ಲ ಆ ದರಿದ್ರ ನ್ಯೂಸ್ ಚಾನೆಲ್ಗಳ ಮಾಡ್ರಿ. ನೋಡೋಣ, ಸೌಜನ್ಯಳ ಒಂದು ಪ್ರಕರಣವನ್ನು ಮರು ತನಿಖೆ ಮಾಡಬೇಕು ಅನ್ನೋ ಆದೇಶವನ್ನು ನಿನ್ನೆ ಸುಪ್ರೀಂ ಕೋರ್ಟ್ ಕೊಟ್ಟು ಬಿಟ್ಟದ. ಸಿಗಬಾರ್ದ ಸಿಕ್ತಾರ ಒಮ್ಮ್ಯಾರ ಹುಡುಗ ಹಳ್ಳದ ದಂಡ್ಯಾಗ. ನಿನ್ನೆ ಸುಪ್ರೀಂ ಕೋರ್ಟ್ ಇಷ್ಟು ದಿನ ನೋಟಿಸ್ ಕಳಿಸಿದ್ರಿ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರಿ. ನನಗೂ ಕೂಡ ಸುಮಾರು ಫೋನ್ ಕಾಲ್ಗಳು, ನೀನು ವಿಡಿಯೋ ಮಾಡಬೇಡ, ನೀನು ಹಂಗ, ನೀನು ಇದು ಮಾಡ್ತೀವಿ ಅದು ಮಾಡ್ತೀವಿ, ನನಗೂ ಕೂಡ ಜೀವ ಬೆದರಿಕೆಯನ್ನು ಹಾಕಿದ್ರ. ಇವತ್ತು ಏನಾಯ್ತು ಸುಪ್ರೀಂ ಕೋರ್ಟ್ದಲ್ಲಿ? ನಾಚಿಕಿಲ್ಲದೆ ಹೇಳ್ತೀನಿ ನಾಯಿಗಳದಿರಿ ನೀವೆಲ್ಲ. ಆದ್ರೆ ನಿಮ್ಮಂಥ
ಅದೇನಂತಾರೆ ಗೊಡ್ಡ ಬೆದಕಿಗೆ ಹೆದರುವ ವ್ಯಕ್ತಿ ನಾವು ಯಾರೂ ಅಲ್ಲ. ಯಾಕಂದ್ರೆ ಸತ್ಯದ ಪರ ಹೋರಾಟವನ್ನು ಮಾಡ್ತಕ್ಕಂಥ ಸೌಜನ್ಯ ಪರ ಹೋರಾಟಗಾರರಿದ್ದೀವಿ ನಾವು. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ನೇತೃತ್ವ ಅದ, ಅವರ ಆಶೀರ್ವಾದ ಅದ ನಮ್ಮೆಲ್ಲರ ಮೇಲೆ. ಮಟ್ಟಣ್ಣನವರ ಆಶೀರ್ವಾದ ಅದ, ಸೌಜನ್ಯಳ ತಾಯಿ ಆಶೀರ್ವಾದ ಅದ ಎಲ್ಲರ ಮೇಲೂ ಕೂಡ. ಅದಕ್ಕೆ ಸತ್ಯ ಒಂದೊಂದಾಗಿ ಹೊರಬೀಳ್ತಾ ಇದೆ. ಮತ್ತೊಂದು ಜಟಕ ಕುದುರೆ ಹತ್ತಿ ಪ್ಯಾಟೆ ಗೋಗೋನ್ಮ ಜಟಕ ಹೊಡಿತಾರಲ್ಲ ಯಾರು ಉದಯ್ ಜೈನ್. ಅದೇನೋ ರಾಷ್ಟ್ರಪತಿ ಕಡೆ ಯಾವುದು ಮರಣ, ಅದು ದಯಾಮರಣ. ನನಗೆ ದಯಾಮರಣ ಕೊಡ್ರಿ, ದಯಾಮರಣ ಈಗ ಕೇಳ್ಕೊಂಡ್ಬಿಟ್ಟು ದಯಾಮರಣ. ಯಾಕಂದ್ರೆ ನಿನ್ನ ಟೈಮ್ ತುಂಬಿ ಬಂದದ, ಟೈಮ್ ತುಂಬಿ ಬಂದದ, ದಯಾಮರಣ ಕೇಳ್ಕೊ. ಆದ್ರೆ ನಿಂಗೊಂದು ಮಾತು ಹೇಳ್ತೀನಿ ನಾನು, ಇನ್ನು ನಾನು ಗ್ಯಾರಂಟಿ ನಾವು ಶಿಕ್ ಹಾಕೊಂಡು ಕುಣಿತೀವಿ ಬಾದ ತಿಳ್ಕೊಂಡ ನೀ ಎಲ್ಲರೇ ಏನರೇ ನಿಂದ ನೀನ ಹಾಕೊಂಡು ಎಲ್ಲರ ಮ್ಯಾಗದು ಹಾದಿ. ಯಾಕೇಳಿ ನಿಮಗೆ ಹೆಂಗಪ್ಪ ಅಂದ್ರೆ ನಿಮ್ಮನ್ನು ಬತ್ತಲೆ ಮಾಡಿ ಇಡೀ ಕರ್ನಾಟಕ ತುಂಬ ಮೆರವಣಿಗೆ ಮಾಡೋದದ, ಬಾಕಿ ಉಳಿದದ ನ್ಯಾಯಾಂಗ ವ್ಯವಸ್ಥೆ ಕಡೆಯಿಂದ, ಜನರ ಕಡೆಯಿಂದ. ಸೊ ದಯಮಾಡಿ ದಯಾಮರಣಕ್ಕೆ ಅರ್ಜಿ ಹಾಕಿದ್ರು ಕೂಡ ದಯಾಮರಣ ಸಿಗೋದಿಲ್ಲ. ನೀ ಜಟ್ಕಾ ಹೊಡ್ಕೊತಕೊಂಡು ಇನ್ನು ಎಷ್ಟು ದಿನ ಹೊಡಿಕಿಲ್ಲ ಜಟ್ಕಾ, ಅಷ್ಟು ದಿನ ಹೊಡಿ. ಆಮೇಲೆ ನಾವು ಎಲ್ಲರೂ ಕೂಡಿ ಒಂದು ದಿನ ಜಟ್ಕಾ ಹೊಡಿ ಅಭ್ಯಾಸ ಇಲ್ಲ ನಮಗೆ, ಡೈರೆಕ್ಟನ. ಓಕೆ, ಜಟ್ಕಾ ಪಟ್ಕ ಹೊಡಿಯಂಗಿಲ್ಲ ನಾವು, ಡೈರೆಕ್ಟನ. ಮೂರನೇ ಮಹಾಯುದ್ಧನ ಮಾಡಿಬಿಡ್ತೀವಿ ನಾವು. ಸೊ ಅದಕ್ಕಾಗಿ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗಿದೆಪ್ಪ ಅಂದ್ರೆ ಸೌಜನ್ಯನ ಪರ ಭಾಳ ಖುಷಿ ಆಯ್ತು ರೀ. ಭಾಳ ಅಂದ್ರೆ ಸುಖವನ್ನೇ ನೀಡೆಂದು ಎಂದು ನಾನು ರಾಘವೇಂದ್ರ, ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ. ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ, ಸೌಜನ್ಯಳ ಒಂದು ಪ್ರಕರಣವನ್ನ ಮರು ತನಿಖೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ನೀಡದ. ಇದಕ್ಕೆ ನೀವೇನಂತೀರಿ? ನೀವೇನು ಅನ್ನೋದಿಲ್ಲ ಅನ್ನೋದು ನಮಗೆ ಗೊತ್ತದ. ಯಾಕಂದ್ರೆ ನಿಮ್ಮನ್ನ ಈಗ ಕಟ್ಟಿ ಹಾಕಿ ಬಿಟ್ಟಿದ್ದಾರೆ, ನಿಮ್ಮವರೇ ನಿಮ್ಮನ್ನ ಕಟ್ಟಿ ಹಾಕಿ ಬಿಟ್ಟಿದ್ದಾರೆ. ಏನು ಮಾತಾಡೋರು? ಎಲ್ಲಿ ನಿಮ್ಮ ಗಿಳಿಯಾರ್? ಎಲ್ಲಿ ನಿಮ್ಮ ಕಿರಿಕೀರ್ತಿ? ಎಲ್ಲಿ ನಿಮ್ಮ ಚಕ್ರವರ್ತಿ ಸೂಲಿಬೆಲೆ? ಎಲ್ಲಿ ನಿಮ್ಮ ಹನುಮಕ್ಕನವರು? ಎಲ್ಲಿ ನಿಮ್ಮ ರಂಗಣ್ಣ? ಎಲ್ಲಿ ನಿಮ್ಮ ಚಿಲ್ಲರ್ ಪಾರ್ಟಿ? ಎಲ್ಲದ? ಏನು ಉತ್ತರ ಕೊಡ್ತೀರಿ ಹೇಳ್ರಲ್ಲ, ಬಂದು ನೋಡೋಣ. ಹೋಗ್ರಿ ಸುಪ್ರೀಂ ಕೋರ್ಟ್ಗೆ ನೋಡೋಣ, ಮರು ತನಿಖೆ ಮಾಡಬೇಡತ್ತೆ ಹೇಳ್ರಿ ನೋಡೋಣ. ಅಲ್ಲಿ ದುಡ್ಡು ಕೊಟ್ಟು ಬರೀ ನೋಡೋಣ, ನಿಮ್ಮ ಮಾತು ಕೇಳ್ತಾರೆ ನೋಡೋಣ. ರಾಜ್ಯಸಭಾ ಸದಸ್ಯರು ನಡೆದಾಡುವ ದೇವಮಾನವ ನಿಮ್ಮ ಮಾತು ಕೇಳ್ತಾರೆ. ಇದಕ್ಕೇನು ಉತ್ತರ ಕೊಡ್ತೀರಿ? ಕರೀರಿ ಪ್ರೆಸ್ ಕಾನ್ಫರೆನ್ಸ್, ನಾನು ಬರ್ತೀನಿ. ಅಲ್ಲಿ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ರಿ. ಏನು ಉತ್ತರ ಕೊಡ್ತೀರಿ ಇದಕ್ಕೆ? ಬಂದದ ಟೈಮ್ ಬಂದದ, ಅರ್ಥ ಆಯ್ತಲ್ಲ? ಎಲ್ಲದಕ್ಕೂ ಟೈಮ್ ಬಂದದ. ಸುಪ್ರೀಂ ಕೋರ್ಟ್ ನಿನ್ನೆ ಸೌಜನ್ಯ ಪರ ಹೋರಾಟಗಾರರಿಗೆ ಒಂದು ದೊಡ್ಡ ಆನೆ ಬಲವನ್ನು ತಂದು ಕೊಟ್ಟಿದ್ದಾರೆ. 100% ಮರು ತನಿಖೆಗೆ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟದ. ಸೌಜನ್ಯ ತಾಯಿ ಎದ್ದು ಬರೋದು ಅಷ್ಟಲ್ಲ, ಕೇವಲ ಅವಳಿಗೆ ಮಾತ್ರ ನ್ಯಾಯ ಅಲ್ಲ, ಇದು ನೂರಾರು ಹೆಣ್ಣು ಮಕ್ಕಳು ಅನಾಥ ಶವಗಳಾಗಿ ಏನು ಬಿದ್ದಿದವರ ಅವ್ರು ಎಲ್ಲರಿಗೂ ಕೂಡ ಸೌಜನ್ಯ ತಾಯಿ ನ್ಯಾಯವನ್ನು ಕೊಡಿಸ್ತಾಳ. ಇದರ ಹಿಂದೆ ಇರ್ತಕ್ಕಂಥ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ, ಕುಸುಮಾವತಿ, ಜಯಂತಿ, ವಿಠ್ಠಲಗೌಡ ಎಲ್ಲ ನನ್ನ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತೀನಿ. ಅತ್ಯಾಚಾರಿಗಳೇ ಸಮಯ ಆಗಯ.